ಹಾಯ್ ಹಲೋ ವೀಕ್ಷಕರೇ, ಬೆಳಗ್ಗೆ ಎದ್ದ ಕೂಡಲೇ ಮನೆಯಲ್ಲಿ ಏನೇನಾಗಿದೆ ಮತ್ತು ಟಾಸ್ಕ್ ಯಾವಾಗ ಶುರುವಾಗುತ್ತೆ ಎಂದು ನೋಡ್ಕೊಂಡು ಬರೋಣ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ನೆಚ್ಚಿನ ಸ್ಪರ್ಧಿ ಯಾರು ಎಂದು ಕಮೆಂಟ್ ಮಾಡಿ. ವೀಕ್ಷಕರೇ, ಬೆಳಗ್ಗೆ ಎದ್ದ ಕೂಡಲೇ ಎಲ್ಲರೂ ವೇಕಪ್ ಸಾಂಗಿಗೆ ಗ್ರೌಂಡ್ ನಲ್ಲಿ ಬಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಆದ್ರೆ ಧ್ರುವಂತ್ ಅವರು ಬರುತ್ತಾರೆ. ಧ್ರುವಂತ್ ಅವರ ಜೊತೆ ಯಾರು ಮಾತಾಡಿಸೋದಿಲ್ಲ ಮತ್ತು ಗಿಲ್ಲಿ ಅವರು ಡ್ಯಾನ್ಸ್ ಮಾಡೋದು ನೋಡಿ ಧ್ರುವಂತ್ ಅವರು ಹುರ್ಕೊಂಡು ಹೋಗುತ್ತಾರೆ. ನಿನ್ನೆ ಆಗಿದ್ದ ಎಪಿಸೋಡ್ ನಲ್ಲಿ ನೋಡೋದಾದ್ರೆ ಧ್ರುವಂತ್ ಅವರು ಸರಿಯಾಗಿ ಹುರ್ಕೊಂಡಿದ್ದಾರೆ ಅಂತ ಹೇಳಬಹುದು. ವೀಕ್ಷಕರೇ, ಬೆಳಗ್ಗಿನ ವೇಕಪ್ ಸಾಂಗ್ ಆದ ನಂತರ ಬಿಗ್ ಬಾಸ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಅದೇನೆಂದರೆ, ಬೇಗ ಬೇಗ ಮನೆ ಕೆಲಸಗಳನ್ನು ಎಲ್ಲ ಮುಗಿಸಿ ಈ ವಾರದಿಂದ ನಿಮಗೆ ಟಾಸ್ಕ್ ಗಳನ್ನು ಶುರುವಾಗಲಿದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಸುದೀಪ್ ಸರ್ ಅವರು ಸಂಡೇ ಎಪಿಸೋಡ್ ನಲ್ಲಿ ಹೇಳಿದ್ದರು, ಈ ವಾರ ನಿಮಗೆ ಟಾಸ್ಕ್ ಗಳ ಸುರಿಮಳೆಯೇ ನಡೆಯಲಿದೆ ಅಂತ ಹೇಳಿದ್ದರು. ಮತ್ತೆ ಬಿಗ್ ಬಾಸ್ ಅವರು ಕೂಡ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿನ್ನೆ ಮೆಣಸಿನಕಾಯಿ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಜಗಳ ಆಡಿದರು. ಆದ್ರೆ ನಿನ್ನೆ ರಾತ್ರಿ 12 ಗಂಟೆ ಅವರು ಒಂದಾಗಿ ಮಾತನಾಡುತ್ತಿದ್ದಾರೆ ಎಂದು ಮನೆಯವರು ಸೇರಿ ಜಾನ್ವಿಗೆ ರೇಗಿಸ್ತಾ ಇದ್ದಾರೆ. ಕಾವ್ಯ, ಗಿಲ್ಲಿ, ಸ್ಪಂದನ ಇದನ್ನು ನೋಡಿದ್ದಾರೆ. ಹಾಗಾಗಿ ಜಾನ್ವಿ ಅವರಿಗೆ ಈ ಮೂವರು ಸೇರಿ ಜಾನ್ವಿ ಅವರಿಗೆ ರೇಗಿಸ್ತಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಮಾರ್ನಿಂಗ್ ನ ಅಪ್ಡೇಟ್. ಟಾಸ್ಕ್ ಗಳ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ವಾರ ಯಾರು ಮನೆಗೆ ಹೋಗಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.